ಆಂಧ್ರಪ್ರದೇಶ ಸರ್ಕಾರದ ಅಬಕಾರಿ ನೀತಿಯಿಂದಾಗಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಲಾಭ ಆಗ್ತಾ ಇತ್ತು. ಆದರೆ ಇದೀಗ ಅಲ್ಲಿ ಸರ್ಕಾರ ಬದಲಾವಣೆಯಾದ ನಂತರ ಮತ್ತೆ ನಷ್ಟಕ್ಕೆ ಒಳಗಾಗ್ತಾ ಇದೆ. ಹಾಗಾದ್ರೆ ಅಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ. ಆಂಧ್ರಪ್ರದೇಶ ಸರ್ಕಾರದ ಅಬಕಾರಿ ನೀತಿ, ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ, ಕಡಿಮೆ ಬೆಲೆಗೆ ಬ್ರಾಂಡೆಡ್ ಮದ್ಯ ಮಾರಾಟ, ರಾಜ್ಯದ ಗಡಿ ಜಿಲ್ಲೆ ಜನ ಆಂಧ್ರಕ್ಕೆ ಲಗ್ಗೆ. ಆಕ್ಚುಲಿ ಈ ಸಾಂಗ್ ಎಣ್ಣೆ ಪ್ರಿಯರಿಗೆ ಹೇಳಿ ಮಾಡಿಸಿದ್ದು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಗುರಿ ಒಂದೇ, ಎಣ್ಣೆ ಬೇಕು, ಮತ್ತಿನಲ್ಲಿರಬೇಕು. ಇಲ್ಲಿ ಟೆನ್ಷನ್ ಆಗಿರೋದು ಯಾರಂದ್ರೆ ಮದ್ಯದಂಗಡಿ ಮಾಲೀಕರು. ಹೌದು, ಆಂಧ್ರ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಹೆಜ್ಜೆಗೊಂದರಂತೆ ಆರಂಭವಾಗಿದ್ದ 10 ಬಾರ್ಗಳು ಓಪನ್ ಆಗಿದ್ದವು. ಇದೀಗ ಈ ಬಾರ್ಗಳು ಖಾಲಿ ಖಾಲಿ ಹೊಡೆಯುತ್ತಿವೆ. ಇಷ್ಟೆಲ್ಲಾ ದೃಶ್ಯಗಳು ಕಂಡುಬಂದಿದ್ದು ರಾಜ್ಯದ ಗಡಿ ಜಿಲ್ಲೆ ಕೋಲಾರದಲ್ಲಿ. ಹೌದು, ಕಳೆದ 5 ವರ್ಷಗಳಿಂದ ಪಕ್ಕದ ರಾಜ್ಯ ಆಂಧ್ರಪ್ರದೇಶ ಸರ್ಕಾರ ಅಬಕಾರಿ ನೀತಿಯಿಂದ ಆಂಧ್ರದ ಮದ್ಯಪ್ರಿಯರು ಕರ್ನಾಟಕ ರಾಜ್ಯದ ಗಡಿ ಜಿಲ್ಲೆಗಳಿಗೆ ಮದ್ಯ ಸೇವನೆಗೆ ಆಗಮಿಸುತ್ತಿದ್ರು. ಅಲ್ಲಿನ ಸರ್ಕಾರದ ಚೀಪ್ ಲಿಕ್ಕರ್ ಹಾಗೂ ದುಬಾರಿ ಬೆಲೆಯಿಂದ ಬೇಸತ್ತು ಕರ್ನಾಟಕ ರಾಜ್ಯದ ಕಡಿಮೆ ಬೆಲೆ ಒಳ್ಳೆಯ ಬ್ರಾಂಡ್ ಮದ್ಯ ಸೇವನೆಗೆ ಮುಗಿಬಿದ್ದಿದ್ರು. ಆದರೆ ಈಗ ಆಂಧ್ರಪ್ರದೇಶದಲ್ಲಿ ತೆಲುಗು ದೇಶಂ ಪಾರ್ಟಿ ಅಧಿಕಾರಕ್ಕೆ ಬಂದು ಚಂದ್ರಬಾಬು ನಾಯ್ಡು ಹೊಸ ಸರ್ಕಾರ ರಚನೆಯಾಗ್ತಿದ್ದಂತೆ ಅಲ್ಲಿದ್ದ ಅಬಕಾರಿ ನೀತಿ ಬದಲಾಗಿದೆ. ಆಂಧ್ರ ಸರ್ಕಾರದಲ್ಲೂ ಕರ್ನಾಟಕದ ಪ್ರಖ್ಯಾತ ಬ್ರಾಂಡ್ ಮದ್ಯ ಕಡಿಮೆ ಬೆಲೆಗೆ ಸಿಗುತ್ತಿದೆ. ಇದು ಕರ್ನಾಟಕ ಗಡಿ ಭಾಗದಲ್ಲಿರೋ ಹೊಸ ಮದ್ಯದಂಗಡಿಗಳಿಗೆ ಸಾಕಷ್ಟು ಹೊಡೆತ ಬೀಳುತ್ತಿದೆ. ಕೋಲಾರ ಸೇರಿದಂತೆ ಚಿಕ್ಕಬಳ್ಳಾಪುರ, ಬಳ್ಳಾರಿ, ರಾಯಚೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಮದ್ಯ ಮಾರಾಟ ತೀವ್ರ ಕುಸಿತ ಕಂಡಿದೆ. ಇದರಿಂದ ಮದ್ಯದಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಏನು ಹೊಸ ಗವರ್ಮೆಂಟ್ ಬಂತು ಆಂಧ್ರ ಪ್ರದೇಶದಲ್ಲಿ, ಅಲ್ಲಿ ಹೊಸ ಪಾಲಿಸಿ ಪ್ರಕಾರ ಅವರು ಬಾರ್ಡರ್ ಶಾಪ್ಸ್ ಓಪನ್ ಮಾಡಿದ್ರು. ಮತ್ತೆ ಆಂಧ್ರ ಪಾಲಿಸಿಯಲ್ಲಿ ಪಾಪ್ಯುಲರ್ ಬ್ರ್ಯಾಂಡ್ಸ್ ತಗೊಂಡು ಬಂದಿದ್ದಾರೆ. ಅವರು ಸ್ವಲ್ಪ ಪ್ರಮಾಣದಲ್ಲಿ ಕುಂಠಿತ ಆಗಿದೆ. ಇಫ್ ಯು ಸಿ 2024-25 ಅಲ್ಲಿ ಆಲ್ಮೋಸ್ಟ್ ಐ ಥಿಂಕ್ -4.36% ಕೋಲಾರ ಜಿಲ್ಲೆಯಲ್ಲಿ ಓವರಾಲ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ಇನ್ನು ಆಂಧ್ರಪ್ರದೇಶದಲ್ಲಿ ವೈಎಸ್ಆರ್ ಪಕ್ಷ ಅಧಿಕಾರಕ್ಕೆ ಬರುತ್ತಿದ್ದಂತೆ ಹೊಸ ಅಬಕಾರಿ ನೀತಿ ಜಾರಿಗೆ ತಂದು ಚೀಪ್ ಲಿಕ್ಕರ್ ಮಾರಾಟ ಆರಂಭ ಮಾಡಲಾಗಿತ್ತು. ಪರಿಣಾಮ ಗಡಿಯಲ್ಲಿದ್ದ ಮದ್ಯದಂಗಡಿಗಳಲ್ಲಿ ನಿರೀಕ್ಷೆಗೂ ಮೀರಿದ ವ್ಯಾಪಾರ ನಡೆಯುತ್ತಿತ್ತು. ಇದರಿಂದ ಕೋಲಾರ ನಗರ ಪ್ರದೇಶಗಳಲ್ಲಿದ್ದ ಎಷ್ಟೋ ಬಾರ್ಗಳನ್ನು ಗಡಿ ಭಾಗಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. ಅಲ್ಲದೆ 10 ಹೊಸ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ತಲೆ ಎತ್ತಿದ್ದವು. ಆದರೆ ಈಗ ಕಳೆದ ಸೆಪ್ಟೆಂಬರ್ನಿಂದ ಆಂಧ್ರದಲ್ಲಿ ಹೊಸ ಅಬಕಾರಿ ನೀತಿ ಜಾರಿಗೆ ತಂದಿದ್ದು ಅಲ್ಲೂ ಕೂಡ ಕರ್ನಾಟಕದ ಪ್ರಖ್ಯಾತ ಬ್ರಾಂಡ್ಗಳು ಕಡಿಮೆ ಬೆಲೆಗೆ ಸಿಗುತ್ತಿರುವ ಕಾರಣ ಆಂಧ್ರದ ಮದ್ಯಪ್ರಿಯರು ಕರ್ನಾಟಕದತ್ತ ಸುಳಿಯುತ್ತಿಲ್ಲ. ಪರಿಣಾಮ ಗಡಿಯಲ್ಲಿದ್ದ ಬಾರ್ಗಳಲ್ಲಿ ವ್ಯಾಪಾರವಿಲ್ಲದೆ ಖಾಲಿ ಹೊಡೆಯುವ ಸ್ಥಿತಿ ಇದೆ. ಅಬಕಾರಿ ಇಲಾಖೆಯ ಲೆಕ್ಕಾಚಾರದಂತೆ ಐಎಂಎಲ್ ಹಾಗೂ ಬಿಯರ್ ಮಾರಾಟ ಎರಡರಲ್ಲೂ ಕುಸಿತ ಕಂಡಿದೆ. 9 CL2ಗಳು ಆಗ್ತಾ ಇತ್ತು. ಬಾರ್ಡರ್ ಅಲ್ಲಿ ಹೋಗಿ ಒಳ್ಳೆ ವ್ಯಾಪಾರ ಆಗ್ತಾ ಇತ್ತು ಆಂಧ್ರ ಗಡಿಯಲ್ಲಿ. ಇವತ್ತು ಚಂದ್ರಬಾಬು ನಾಯ್ಡು ಸರ್ಕಾರ ಬಂದಾಗ ಅಲ್ಲಿ ಏನು ಲೈಸೆನ್ಸ್ ಇಲ್ಲ ಮತ್ತೆ ಇದನ್ನ ಕೊಟ್ಟು ಅಂಗಡಿಗಳನ್ನ ಕೊಟ್ಟು ಇವತ್ತು ಕಂಪ್ಲೀಟ್ ಬಾರ್ಡರ್ಗಳಲ್ಲಿ ಹೋಗಿದ್ದ ಅಂಗಡಿಗಳಿಗೆ ತುಂಬಾ ತೊಂದರೆ ಆಗಿದೆ. ನಮ್ಗಿಂತ ರೇಟ್ಗಿಂತ ಅವ್ರು ಕಡಿಮೆ ಕೊಡ್ತಾರೆ. 180 ml ಅಲ್ಲಿ ಇವತ್ತು 70 ರೂಪಾಯಿಂದ 100 ರೂಪಾಯಿ ಒಂದು ಕ್ವಾರ್ಟರ್ ನಮ್ಮ ಕರ್ನಾಟಕಕ್ಕಿಂತ ಆಂಧ್ರ ಸರ್ಕಾರ ಕಡಿಮೆ ಮಾಡಿ ಅರ್ಧಕ್ಕಿಂತ ಕಡಿಮೆ ವ್ಯಾಪಾರ ಆಗಿದೆ. ಎಷ್ಟೊಂದು ಸುಮಾರು 106 ಅಂಗಡಿಗಳು ಹೋಗಿತ್ತು, ಆ ಅಂಗಡಿಗೆಲ್ಲ ವಾಪಸ್ ಬಂತು. ಒಟ್ನಲ್ಲಿ ಆಂಧ್ರ ಸರ್ಕಾರದ ಅಬಕಾರಿ ನೀತಿ ಹಾಗೂ ರಾಜ್ಯ ಸರ್ಕಾರದ ದುಬಾರಿ ಮಧ್ಯೆ ಆಂಧ್ರದ ಗಡಿಯಲ್ಲಿ ವ್ಯಾಪಾರ ಮಾಡಿ ಲಾಭ ಮಾಡುವ ಕನಸು ಕಂಡಿದ್ದ ಬಾರ್ ಮಾಲೀಕರು ಈಗ ತಲೆ ಮೇಲೆ ಕೈ ಹೊತ್ತು ಕೂರುವ ಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೂ ಆಂಧ್ರದ ಅಬಕಾರಿ ನೀತಿ ಶಾಕ್ ಕೊಟ್ಟಿರೋದಂತೂ ಸುಳ್ಳಲ್ಲ. ರವಿ, ಪಬ್ಲಿಕ್ ಟಿವಿ, ಕೋಲಾರ.